ಟಾಲಿವುಡ್ ಸ್ಟಾರ್ ನಟ ಮಹೇಶ್ ಬಾಬುಗೆ ಇಡಿ ಸಮನ್ಸ್ ಜಾರಿಯಾಗಿದೆ. ರಿಯಲ್ ಎಸ್ಟೇಟ್ ಗ್ರೂಪ್ಗಳಿಂದ ಅಕ್ರಮ ಹಣ ವರ್ಗಾವಣೆಯಾಗಿರುವಂತಹ ಆರೋಪ ಕೇಳಿ ಬಂದಿದೆ. ಏಪ್ರಿಲ್ 27ರಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ನೀಡಿದೆ. ರಿಯಲ್ ಎಸ್ಟೇಟ್ ಗ್ರೂಪ್ಗಳಿಂದ 5 ಕೋಟಿ 9 ಲಕ್ಷ ರೂಪಾಯಿ ಪಡೆದಿದ್ದಾರೆ ನಟ ಅನ್ನೋ ಆರೋಪ ಕೇಳಿ ಬಂದಿದೆ. 3.4 ಕೋಟಿ ರೂಪಾಯಿ ಚೆಕ್ ಮೂಲಕ 2.5 ಕೋಟಿ ನಗದು ಮೂಲಕ ಪಾವತಿಯಾಗಿದೆ ಅನ್ನೋ ಆರೋಪ ಇದು. ಗಂಭೀರ ಆರೋಪ ಇದು. ವಂಚನೆ ಮೂಲಕ ಸಂಗ್ರಹಿಸಿದ ಹಣ ಅಂತ ಇಡಿ ಅಧಿಕಾರಿಗಳು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಏಪ್ರಿಲ್ 27ಕ್ಕೆ ಇಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಹೆಚ್ಚಿನ ಮಾಹಿತಿ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಜಗದೀಶ್ ನೀಡ್ತಾರೆ. ಜಗದೀಶ್, ಟಾಲಿವುಡ್ ಸ್ಟಾರ್ ಮಹೇಶ್ ಬಾಬುಗೆ ಇಡಿ ಸಮನ್ಸ್ ಜಾರಿಯಾಗಿದೆ. ಇದರ ಡಿಟೇಲ್ ವರದಿ ನೀಡ್ತಾ ಹೋಗೋದಾದ್ರೆ ಸಭಾ ಟಾಲಿವುಡ್ ಸ್ಟಾರ್ ಮಹೇಶ್ ಬಾಬುಗೆ ಈಗಾಗಲೇ ಇಡಿ ಸಮನ್ಸ್ ನೀಡಿದೆ. ಸಮನ್ಸ್ ನೀಡಿರುವಂತಹ ಕಾರಣ ಏನು ಅಂತಂದ್ರೆ 2 ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಅವರು ಏನಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ. ಆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ಗ್ರೂಪ್ಗಳಿಂದ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬರೋಬ್ಬರಿ 5.9 ಕೋಟಿ ರೂಪಾಯಿ ಹಣವನ್ನ ಈ ನಟ ಮಹೇಶ್ ಬಾಬು ಅವರು ಪಡೆದಿದ್ರು. ಅದು ಪ್ರಮುಖವಾಗಿ ಏನಂದ್ರೆ 3.4 ಕೋಟಿ ರೂಪಾಯಿ ಚೆಕ್ ಮೂಲಕ ಮತ್ತೆ 2.5 ಕೋಟಿ ರೂಪಾಯಿ ಏನಂದ್ರೆ ನಗದು ಹಣದ ಮೂಲಕವಾಗಿ. ಯಾಕಂದ್ರೆ ನಗದು ಹಣದ ವ್ಯವಹಾರ ಮಾಡಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಅದನ್ನ ಅಂದ್ರೆ ಅತಿ ಹೆಚ್ಚಿನ ಹಣ ಇದ್ರೆ ಅದನ್ನ ಚೆಕ್ ಮೂಲಕವಾಗಿ ಮಾಡಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ಇವರು ಚೆಕ್ ಮೂಲಕವಾಗಿ ಮಾಡಿಲ್ಲ ಅನ್ನುವಂತಹ ಆರೋಪ. ಮತ್ತೆ ಕೇವಲ ಇಷ್ಟೇ ಹಣ ಅಲ್ಲ, ಇದನ್ನು ಹೊರತುಪಡಿಸಿಯೂ ಸಹಿತ ರಿಯಲ್ ಎಸ್ಟೇಟ್ ಹಣದಲ್ಲಿದೆ ಅಂತಂದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ. ಮತ್ತೆ ರಿಯಲ್ ಎಸ್ಟೇಟ್ ಏನಂದ್ರೆ ತನ್ನ ಏನಂದ್ರೆ ಡಿಟೇಲ್ಸ್ ಕೊಟ್ಟಿರುವಂತದ್ದು ಅಂದ್ರೆ ವ್ಯವಹಾರದ ಡಿಟೇಲ್ಸ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ ನೋಡ್ತಾ ಹೋದ್ರೆ ಅದರಲ್ಲಿ ಏನಂದ್ರೆ 100 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆಗಿದೆ. ಅದರಲ್ಲಿ ಮಹೇಶ್ ಬಾಬು ಅವರಿಗೂ ಸಹಿತ ಹಣ ಬಂದಿದೆ ಅನ್ನುವಂತಹ ಕಾರಣಕ್ಕಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಾಗಿ ಈಗಾಗಲೇ ಮಹೇಶ್ ಬಾಬು ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಏಪ್ರಿಲ್ 27ನೇ ತಾರೀಕಿನಂದು ಹಾಜರಾಗುವುದಕ್ಕೆ ಅಂದ್ರೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಆದ್ರೆ ಇಡಿ ನೋಟಿಸ್ ನ ಪ್ರಶ್ನಿಸಿ ಬಹುತೇಕ ಅವರು ಕೋರ್ಟ್ ನ ಮೆಟ್ಲೇರುವಂತಹ ಸಾಧ್ಯತೆಗಳಿದೆ. ಮತ್ತೆ ಅದ್ರ ಜೊತೆಗೆ ಇಡಿ ನೋಟಿಸ್ ಅನ್ನ ಏನಂತಂದ್ರೆ ತೆರವುಗೊಳಿಸಬೇಕು ಅನ್ನುವಂತಹ ಮನವಿಯನ್ನು ಸಹಿತ ಮಾಡುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಅವ್ರು ಹೇಳುವಂತದ್ದು ಏನಂದ್ರೆ ಈಗಾಗಲೇ ನಾನು ಕೇವಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತದ್ದು, ಯಾವುದೇ ಕಾರಣಕ್ಕೂ ಸಹಿತ ಅದರಲ್ಲಿ ನಾನು ಪಾಲುದಾರರಿಲ್ಲ. ಮತ್ತೆ ಅದರ ಜೊತೆಗೆ ಹಣವನ್ನ ಪಡೆದಿರುವಂತದ್ದು ಅಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೋಗುವಂತಹ ಸಂದರ್ಭದಲ್ಲಿ ಅಡ್ವರ್ಟೈಸ್ಮೆಂಟ್ ಗೆ ಕೊಡುವಂತಹ ಹಣವನ್ನ ನನಗೆ ಅವರು ಚೆಕ್ ಮೂಲಕವಾಗಿ ಕೊಟ್ಟಿದ್ದಾರೆ. ಕೆಲವಷ್ಟು ಹಣವನ್ನ ಏನಂದ್ರೆ ಕ್ಯಾಶ್ ಮೂಲಕವಾಗಿ ಕೊಟ್ಟಿದ್ದಾರೆ. ಅದನ್ನ ಏನಂತಂದ್ರೆ ಕ್ಯಾಶ್ ಮೂಲಕವಾಗಿ ತೆಗೆದುಕೊಂಡಿರೋದಕ್ಕೆ ದಾಖಲೆಗಳನ್ನ ಸಹಿತ ಕೊಡಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಅದು ಯಾಕೆ ಕ್ಯಾಶ್ ಮೂಲಕವಾಗಿ ತೆಗೆದುಕೊಳ್ಳಲಾಯಿತು ಮತ್ತೆ ಕ್ಯಾಶ್ ಮೂಲಕವಾಗಿ ತೆಗೆದುಕೊಳ್ಳುವಂತದ್ದು ಅಪರಾಧ ಅಂತ ಗೊತ್ತಿದ್ರು ಸಹಿತ ಯಾಕೆ ತೆಗೆದುಕೊಂಡ್ರು ಅನ್ನುವಂತಹ ಪ್ರಶ್ನೆಗೂ ಸಹಿತ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ನೋಡ್ತಾ ಹೋದ್ರೆ ಟಾಲಿವುಡ್ ಸ್ಟಾರ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸಂಕಷ್ಟನೇ ಎದುರಾಗಿದೆ ಅಂತಾನೆ ಹೇಳ್ಬೋದು. ಸಭಾ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.